ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೇದಿನೀಸ್ ವರ್ಲ್ಡ್. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ಹೊರಗಡೆಯಿಂದ ಕ್ರಿಸ್ಪಿ ಆಗಿರುವಂತಹ ಒಳಗಡೆಯಿಂದ ಜ್ಯೂಸಿ ಆಗಿರುವಂತಹ ಬಾದುಷಾ ರೆಸಿಪಿನ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಬನ್ನಿ ಹಾಗಾದರೆ ಹೇಗೆ ಮಾಡೋದು ಅಂತೇಳಿ ಈ ವಿಡಿಯೋದಲ್ಲಿ ನೋಡ್ಕೊಂಬರೋಣ. ಇದಕ್ಕಾಗಿ ನಾನು 2 ಬೌಲಷ್ಟು ಮೈದಾ ಹಿಟ್ಟನ್ನು ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ನಾವು 2 ಬೌಲಷ್ಟು ಮೈದಾದ ಬದಲಾಗಿ 1 ಬೌಲಷ್ಟು ಮೈದಾ ಹಿಟ್ಟು ಹಾಗೆ ಇನ್ನೊಂದು ಬೌಲಷ್ಟು ಚಿರೋಟಿ ರವೆ ಸಹ ನಾವಿಲ್ಲಿ ಸೇರಿಸ್ಕೊಬೋದು. ಹಾಗೆ ಇಲ್ಲಿ ಅರ್ಧ ಟೇಬಲ್ ಸ್ಪೂನಷ್ಟು ನಾನು ಬೇಕಿಂಗ್ ಪೌಡರ್ನ ಸೇರಿಸ್ಕೊಂಡಿದ್ದೀನಿ. ಹಾಗೆ ಚಿಟಿಕೆಯಷ್ಟು ಉಪ್ಪನ್ನು ಸಹ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ 1 ಟೇಬಲ್ ಸ್ಪೂನಷ್ಟು ಎಣ್ಣೆನೂ ಸಹ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಇದೆಲ್ಲ ಚೆನ್ನಾಗಿ ಹಿಟ್ಟಿಗೆ ಹೊಂದ್ಕೊಳ್ಳೋವರೆಗೂ ನಾವು ಚೆನ್ನಾಗಿ ಕಲಿಸ್ಕೊಬೇಕಾಗುತ್ತೆ. ಇಲ್ಲಿ ನಾನೇನು ತೋರಿಸ್ತಾ ಇದ್ದೀನಲ್ಲ, ಈ ವಿಧವಾಗಿ ನಾವು ಆ ಎಣ್ಣೆ ಎಲ್ಲ ಚೆನ್ನಾಗಿ ಹಿಟ್ಟಿಗೆ ಹಿಡಿಬೇಕು. ಆ ರೀತಿಯಾಗಿ ಫಸ್ಟು ನಾವು ಡ್ರೈ ಆಗಿ ಕಲಿಸ್ಕೊಬೇಕಾಗುತ್ತೆ. ಇದಾದಮೇಲೆ ನೀರನ್ನು ನೋಡಿಬಿಟ್ಟು ಸ್ವಲ್ಪ ಸ್ವಲ್ಪನೇ ಸೇರಿಸ್ಕೊಳ್ತಾ ನಾವು ಚಪಾತಿ ಹಿಟ್ಟಿನ ಅದಕ್ಕಿಂತ ಸ್ವಲ್ಪ ಗಟ್ಟಿಯಾಗಿ ನಾವು ಇದನ್ನು ಕಲಿಸ್ಕೊಬೇಕಾಗುತ್ತೆ. ನಾವು ಒಂದೇ ಸರಿ ನೀರನ್ನು ಹಾಕೊಳ್ಳೋ ಬದಲು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ತಾ ಹಿಟ್ಟನ್ನು ನೋಡ್ಕೊಂಡ್ಬಿಟ್ಟು ಕಲಿಸ್ಕೊಬೇಕಾಗುತ್ತೆ. ನೋಡಿ, ಈಗ ಹಿಟ್ಟನ್ನು ಕಲಸಿದ್ದು ಆಗಿದೆ. ಈಗ ಇದಕ್ಕೆ ನಾನು ಒಂದು 2 ಡ್ರಾಪ್ ಅಷ್ಟು ಎಣ್ಣೆನೂ ಸಹ ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಯಾಕೆಂದರೆ ಹಿಟ್ಟು ಒಣಗಬಾರ್ದು ಅನ್ನೋ ಒಂದು ಕಾರಣಕ್ಕೋಸ್ಕರ. ಹಾಗೆ ಈಗ ನಾನು ಒಂದು ಬೌಲನ್ನು ಸಹ ಮುಚ್ಚಿಡ್ತಾ ಇದ್ದೀನಿ. ಇದು ಸ್ವಲ್ಪ ರೆಸ್ಟ್ ಮಾಡೋಕ್ಕೆ ಬಿಡೋಣ. ಅಷ್ಟರೊಳಗಡೆ ನಾವು ಸಿರಪ್ಪನ್ನು ರೆಡಿ ಮಾಡ್ಕೊಳ್ಳೋಣ. ಸೊ ಇದಕ್ಕೋಸ್ಕರ ನಾನು 1 ಬೌಲಷ್ಟು ಸಕ್ಕರೆನ ತೊಗೊಂಡಿದ್ದೀನಿ. ಹಾಗೆ ಅರ್ಧ ಬೌಲಷ್ಟು ನೀರನ್ನು ಸಹ ನಾನಿಲ್ಲಿ ಸೇರಿಸ್ಕೊಂಡಿದ್ದೀನಿ. ಸಕ್ಕರೆನ ನಾವು ಹೆಚ್ಚು ಕಮ್ಮಿಯಾಗಿ ಮಾಡ್ಕೊಬೋದು. ಸ್ವೀಟು ತುಂಬ ಇಷ್ಟಪಡೋರು 1.5 ಬೌಲಷ್ಟು ಸಹ ಸೇರಿಸ್ಕೋಬೋದು. ಹಾಗೆ ನಾನಿಲ್ಲಿ 3 ಏಲಕ್ಕಿನೂ ಸಹ ನಾನಿಲ್ಲಿ ಸೇರಿಸ್ಕೊಂಡಿದ್ದೀನಿ. ಪಾಕ ಒಂದೆಳೆ ಪಾಕ ಬರೋವರೆಗೂ ನಾವು ಕಾಯೋ ಅವಶ್ಯಕತೆ ಇಲ್ಲ. ಜಸ್ಟ್ ಕೈಗೆ ಅಂಟಿದರೆ ಸಾಕು, ಪಾಕ ಇದಕ್ಕೆ ಸಾಕಾಗುತ್ತೆ. ನೋಡಿ, ಈಗ ಪಾಕ ರೆಡಿಯಾಗಿದೆ. ಇದಕ್ಕೆ ನಾನು ಒಂದು 2 ಡ್ರಾಪ್ ಅಷ್ಟು ನಿಂಬೆ ರಸನ ಸಹ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಯಾಕಂತಂದರೆ ಪಾಕ ಗಟ್ಟಿ ಆಗಬಾರ್ದು ಅಂತೇಳಿ. ಈಗ ಅದನ್ನು ಪಕ್ಕಕ್ಕೆ ಇಟ್ಟು, ಈಗ ಏನು ನಾವು ಹಿಟ್ಟನ್ನು ಕಲಸಿಟ್ಕೊಂಡಿದ್ವಲ್ಲ ಅದು ಈಗ ಸಾಫ್ಟ್ ಆಗಿದೆ ನೋಡಿ. ಈಗ ಇದನ್ನು ಸಣ್ಣ ಸಣ್ಣ ಉಂಡೆಗಳನ್ನಾಗಿ ನಾವು ಈಗ ರೆಡಿ ಮಾಡ್ಕೋಬೇಕಾಗತ್ತೆ. ನೋಡಿ, ಈ ರೀತಿಯಾಗಿ ಮತ್ತೆ ನಾವು ಶೇಪನ್ನು ಕೊಡಬೇಕಾಗುತ್ತೆ. ಬಾದುಷಾದು ಏನು ಶೇಪ್ ಇರುತ್ತಲ್ಲ ಆ ಶೇಪನ್ನು ನಾವು ಕೊಡಬೇಕಾಗುತ್ತೆ. ಇದರಲ್ಲಿ ನಾವು ದೊಡ್ಡ ಸೈಜ್ ಬೇಕಾದ್ರೂ ಮಾಡ್ಕೊಬೋದು, ಇನ್ನೂ ಚಿಕ್ಕ ಸೈಜು ಬೇಕಾದ್ರೂ ಮಾಡ್ಕೊಬೋದು. ನಾನಿಲ್ಲಿ ಮೀಡಿಯಮ್ ಸೈಜಿಂದು ಬಾದುಷಾ ಶೇಪನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಸೊ ಎಲ್ಲವನ್ನು ನಾವು ಈ ರೀತಿಯಾಗಿ ಶೇಪನ್ನು ಕೊಟ್ಟಾದಮೇಲೆ ಎಣ್ಣೆನ ನಾವು ತುಂಬ ಕಡಿಮೆ ಫ್ಲೇಮಲ್ಲೇ ಇಟ್ಬಿಟ್ಟು ಹದವಾಗಿ ಎಣ್ಣೆ ಕಾದಿರಬೇಕು. ಆವಾಗ ಮಾತ್ರ ಇದನ್ನು ಹಾಕಬೇಕು. ಅದು ಎಣ್ಣೆಗೆ ಹಾಕಿದ ತಕ್ಷಣ ಅದು ಕೆಳಗಡೆ ಸೇರ್ಕೊಂಡ್ಬಿಡುತ್ತೆ. ಅದಾದಮೇಲೆ ಅದಕ್ಕದೇ ಮೇಲ್ಗಡೆ ಬರೋವರೆಗೂ ನಾವು ಫ್ಲೇಮನ್ನು ಲೋ ಅಲ್ಲಿ ಇಟ್ಬಿಟ್ಟೆ ಇದನ್ನು ಫ್ರೈ ಮಾಡಬೇಕಾಗುತ್ತೆ. ನೋಡಿ, ಇವಾಗ ಅದು ಮೇಲ್ಗಡೆ ತೇಲ್ತಾ ಇದೆಯಲ್ಲ, ಅದು ತೇಲ್ತಾ ಇರೋ ಟೈಮಲ್ಲೇ ನಾವು ಏನು ಮಾಡಬೇಕು, ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ಈ ರೀತಿಯಾಗಿ ಫ್ರೈ ಮಾಡ್ಕೊಬೇಕಾಗುತ್ತೆ. ಸೊ ಈಗ ಇದು ಗೋಲ್ಡನ್ ಬ್ರೌನ್ ಬಂದಿದೆ. ಈಗ ನಾನು ಎಲ್ಲನೂ ಒಂದು ಜಾಲರಿಯಲ್ಲಿ ತೆಗೆದಿಟ್ಕೊತಾ ಇದ್ದೀನಿ. ಇದೆಲ್ಲ ಆದಮೇಲೆ ಈಗ ಏನು ನಾವು ಪಾಕನ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ, ಸಕ್ಕರೆ ಪಾಕನ, ಅದಕ್ಕೆ ನಾವು ಇವಾಗ ಇದನ್ನು ಸೇರಿಸ್ಕೊಬೇಕಾಗತ್ತೆ. ಪಾಕ ಒಂದು ವೇಳೆ ತಣ್ಣಗಾಗಿದ್ದರೆ ಸ್ವಲ್ಪ ಬಿಸಿ ಮಾಡ್ಕೊಬೇಕಾಗುತ್ತೆ. ಆಗ ಚೆನ್ನಾಗಿ ಇದು ಪಾಕನ ಅಂದರೆ ಸಕ್ಕರೆನೆಲ್ಲ ಅದು ಚೆನ್ನಾಗಿ ಹೀರ್ಕೊಳ್ಳುತ್ತೆ. ಸೊ ಹಾಗಾಗಿ ಸಿರಪ್ಪು ಸ್ವಲ್ಪ ಬೆಚ್ಚಗಿರಬೇಕು. ಸೊ ಇದನ್ನೆಲ್ಲ ಹಾಕಿದ ಮೇಲೆ ಒಂದು 5 ನಿಮಿಷ ಬಿಟ್ಬಿಟ್ಟು ಮತ್ತೆ ಇದನ್ನು ನಾನು ಉಲ್ಟಾ ಮಾಡಿ ಹಾಕ್ತಾಯಿದ್ದೀನಿ. ಒಂದು 5 ನಿಮಿಷ ಬಿಟ್ಟರೆ ಅದು ಪಾಕನೆಲ್ಲ ಚೆನ್ನಾಗಿ ಹೀರ್ಕೊಂಡಿರುತ್ತೆ. ನೋಡಿ, ಉಲ್ಟಾ ಮಾಡಿ ಮತ್ತೆ ಒಂದು ಪ್ಲೇಟ್ ಮುಚ್ಚಿಬಿಟ್ಟು 5 ನಿಮಿಷ ಬಿಡ್ತಾ ಇದ್ದೀನಿ. ಈಗ ಇದು ರೆಡಿಯಾಗಿದೆ. ನೋಡಿ ಎಷ್ಟು ಇನ್ಸ್ಟೆಂಟಾಗಿ ಒಂದು 15 ನಿಮಿಷದಲ್ಲೇ ಇದನ್ನು ಮಾಡ್ಬೋದು ಅಂಥೇಳಿ. ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಹೊರಗಡೆಯಿಂದ ಬಂದಿದೆ, ಹಾಗೆ ಒಳಗಡೆಯಿಂದನೂ ಹಾಗೆ ಜ್ಯೂಸಿಯಾಗಿ ಬಂದಿದೆ.
ಸೊ ಈ ರೆಸಿಪಿ ನಿಮಗೆ ಇಷ್ಟ ಆದಲ್ಲಿ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.